ಎಲ್ಲರಿಗೂ ನಮಸ್ಕಾರ. ಇಂದಿನ ಭಗವದ್ಗೀತೆಯ ಸಂಚಿಕೆಯಲ್ಲಿ ನಾವು 8 ಮತ್ತು 9ನೇ ಅಧ್ಯಾಯಗಳನ್ನು 8 ಮತ್ತು 9ನೇ ಶ್ಲೋಕ 2ನೇ ಅಧ್ಯಾಯದ್ದು ಸಾಂಖ್ಯಯೋಗ ಅದನ್ನು ನೋಡ್ತಾ ಹೋಗೋಣ. ಅದೇ ಹಿಂದೆ ಹೇಳಿರೋ ಹಾಗೆ ಅರ್ಜುನ ಹೇಳ್ತಾ ಇದ್ದಾನೆ, ನನಗೆ ಈ ರಾಜ್ಯ ಬೇಡ, ಏನೂ ಬೇಡ, ನಾನು ಗೆಲ್ತೀನೋ ಸೋಲ್ತೀನೋ ಗೊತ್ತಿಲ್ಲ. ಅಂತಹ ಮಹಾಪರಾಕ್ರಮಿ ಅರ್ಜುನ. ಅವನು ಅರ್ಜುನ ಮತ್ತು ಕೃಷ್ಣ ಇದ್ದರೆ ಯಾವುದೇ ಒಂದು ಯುದ್ಧದಲ್ಲಿ ಸೋಲೋ ಸಂಭವವೇ ಇಲ್ಲ. ಅಂಥ ವೀರ ಪರಾಕ್ರಮಿಯಾದ ಅರ್ಜುನನಿಗೆ ಇಂತಹ ಯೋಚನೆ ಏನಪ್ಪ ಅಂದರೆ, ಗೆಲ್ತೀನೋ ಇಲ್ವೋ, ನಾನು ಗೆಲ್ತೀನೋ ಅವ್ರು ಗೆಲ್ತಾರೋ, ಅವ್ರು ಗೆದ್ದರೂ ಸಾವು ನೋವುಗಳಾಗತ್ತೆ, ನಾವು ಗೆದ್ದರೂ ಸಾವು ನೋವುಗಳಾಗತ್ತೆ, ನಾವು ಗೆಲ್ಲೋದೇ ಒಂದು ಸಂಶಯಾಸ್ಪದವಾಗಿರಬೇಕಾದ್ರೆ ಈ ಯುದ್ಧ ಯಾಕೆ ಅಂತ ಏನೇನೋ ಒಂದು ಇಲ್ಲ ಸಲ್ಲದ ಒಂದು ಸಂಶಯವನ್ನು ವ್ಯಕ್ತಪಡಿಸ್ತಾ ಹೋಗ್ತಾ ಇರ್ತಾನೆ. ಅದೇ ರೀತಿ 8ನೇ ಶ್ಲೋಕದಲ್ಲಿ ಹೇಳ್ತಾನೆ, ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯಚ್ಚೋಕ ಮಚ್ಚೋಷಣ ಮಿಂದ್ರಿಯಾಣ ಆವಾಪ್ಯ ಭೂಮಾವ ಸಪನ್ನ ವೃದ್ಧಂ ರಾಜ್ಯಾಂ ಸುರಾಣಾಮಪಿ ಚಾಧಿಪತ್ಯಂ ಅಂತ ಹೇಳ್ತಾನೆ. ಅಂದರೆ ಈ ಒಂದು ಶೋಕಕ್ಕೆ ಕಾರಣ ಆಗುವಂತಹ ಯುದ್ಧ ನನಗೆ ಬೇಡ, ಇಂದ್ರಿಯಗಳಿಗೆ ದುಃಖ ಆಗಿ ಎಲ್ಲರ ಪಾಪ ನನ್ನ ತಲೆ ಮೇಲೆ ಕೊಡುವಂತಹ ಯುದ್ಧ ನನಗೆ ಬೇಡ, ಮತ್ತು ಈ ನನ್ನ ಇಂದ್ರಿಯದ ದುಃಖಗಳನ್ನು, ಇಂದ್ರಿಯಕ್ಕೆ ಬರ್ತಾ ಇರುವಂತಹ ದುಃಖಗಳನ್ನು ಹೊಡೆದೋಡ್ಸೋಕ್ಕೆ ಮಾರ್ಗನೇ ಕಾಣಿಸ್ತಾ ಇಲ್ಲ ನನಗೆ. ಈ ಯುದ್ಧದಿಂದ ನನಗೇನೂ ಸಾಧಿಸೋಕ್ಕಾಗಲ್ಲ ಅಂತ ಅನ್ನಿಸ್ತಾ ಇದೆ. ಮತ್ತು ಇಂಥವನ್ನೆಲ್ಲ ಸಾಯಿಸಿ, ಗುರುಗಳನ್ನು ಸಾಯಿಸಿ, ತನ್ನಾಗೆ ಇಷ್ಟ ಮಿತ್ರರನ್ನು ಸಾಯಿಸಿ, ತನಗೆ ಅತ್ಯುತ್ತಮ ತಾತ ದ್ರೋಣಾಚಾರ್ಯರನ್ನು ನಿಗ್ರಹಿಸಿ ಬರುವಂತಹ ರಾಜ್ಯ ನನಗೆ ಬೇಡ. ಈ ರಾಜ್ಯ ಅಲ್ಲ, ಇದರಿಂದ ನನಗೆ ದೇವಲೋಕದ ಅಧಿಪತ್ಯ ಸಿಗತ್ತೆ ಅಂದ್ರೂ ನನಗೆ ಬೇಡ. ಅಂತಹ ಆಧಿಪತ್ಯ ನನಗೆ ಬೇಡ. ನಮ್ಮವ್ರನ್ನ ಕಳ್ಕೊಂಡು ಆಗುವಂತಹ ದುಃಖದಲ್ಲಿ ಸಿಗುವಂತಹ ಯಾವುದೇ ರಾಜ್ಯಗಳು ನನಗೆ ಬೇಡ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ನನಗಿದ್ರೆ ಏನೂ ಬೇಡ ಅಂತ ಒಳಗೆ ಅವನಿಗೆ ಒಂದು ಅವನ ಅಸ್ತಿತ್ವನೇ ಕುಗ್ಗಿ ಹೋಗ್ತಾ ಇದೆ. ಅವನಿಗೆ ಎಲ್ಲರನ್ನೂ ನೋಡ್ಬಿಟ್ಟು ಅವನ ಅಸ್ತಿತ್ವನೇ ಅವನಿಗೆ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಅಂತಹ ಒಂದು ಪರಿಸ್ಥಿತಿಯನ್ನು ಅರ್ಜುನ ತಲುಪ್ತಾ ಇದ್ದಾನೆ. ಇದಾದ ಮೇಲೆ ಇದನ್ನು ಹಿಂಗೆ ಹೇಳಿ ಸಂಜಯ ಹೇಳ್ತಾನೆ, ಏವ ಮುಕ್ತ್ವಾ ಹೃಷಿಕೇಶಂ ಗುಢಾಕೇಶ ಪರಂತಪಃ ನ ಯೋತ್ಸ್ಯ ಇತಿ ಗೋವಿಂದ ಮುಕ್ತ್ವಾ ತೂಷ್ಣೀಂ ಬಭೂವಃ ಅಂತ ಹೇಳ್ತಾನೆ. ಇದನ್ನು ನೋಡಿ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ, ಇಷ್ಟೆಲ್ಲ ಹೇಳ್ತಾ ಅರ್ಜುನ ಹೃಷಿಕೇಶನಿಗೆ ಅಂದರೆ ಶ್ರೀಕೃಷ್ಣನಿಗೆ ಇದನ್ನು ಹೇಳ್ತಾ, ಗುಢಾಕೇಶ ಪರಂತಪ, ಹಿಂದೆನೇ ಹೇಳಿದ್ದೀನಿ, ಗುಢಾಕೇಶ ಅಂದರೆ ನಿದ್ದೆಯನ್ನು ಗೆದ್ದವನು, ತನ್ನ ಇಂದ್ರಿಯವನ್ನು ನಿಗ್ರಹಿಸಿದವನು. ಪರಂತಪ ಅಂದರೆ ಎದುರುಗಡೆಗೆ ಯಾರು ಯುದ್ಧಕ್ಕೆ ಬರ್ತಾರೋ ಅವ್ರಿಗೇನೆ ಭಯಂಕರವಾಗಿರುವಂಥವನು, ಅವ್ರಿಗೆ ಭಯವನ್ನು ಹುಟ್ಟು ಮಾಡುವಂಥವನು ಪರಂತಪ. ಅಂತಹ ಅರ್ಜುನ ನಾನು ಯುದ್ಧ ಮಾಡಲ್ಲ ಅಂತ ಹೇಳಿ ಮೌನ ವಹಿಸಿ ಶ್ರೀಕೃಷ್ಣನ ಮುಂದೆ ಶರಣಾಗತನಾಗಿ ಕೂತ್ಬಿಟ್ಟ. ಅದೇ ಹಿಂದಿನ ಶ್ಲೋಕದಲ್ಲಿ ಹೇಳಿದೆ, ಶ್ರೀಕೃಷ್ಣನ್ ಹೇಳ್ತಾನೆ, ನೀನೇ ನನ್ನ ಗುರು, ನೀನೇ ನನಗೆ ಮಾರ್ಗದರ್ಶಕ, ನನಗೆ ಮಾರ್ಗದರ್ಶನ ಮಾಡು, ನನಗೆ ಒಂದು ಇಂದ್ರಿಯಗಳ ಒಂದು ಮೋಹದಿಂದ ನಾನು ಹೊರಗೆ ಬರೋಕ್ಕಾಗ್ತಿಲ್ಲ, ನನಗೆ ಎಲ್ಲರೂ ನಮ್ಮವರೇ ಕಾಣಿಸ್ತಾ ಇದ್ದಾರೆ, ಇವರನ್ನೆಲ್ಲ ಕೊಂದು ನಾನು ಯುದ್ಧ ಮಾಡೋಕ್ಕಾಗಲ್ಲ, ರಾಜ್ಯಭಾರ ಮಾಡೋಕ್ಕಾಗಲ್ಲ, ಇವರಿಂದ ಬರುವಂಥ ರಾಜ್ಯ ಬೇಡ ನನಗೆ ಅಂತ ಹೇಳ್ತಾ ಇದ್ದ ಅರ್ಜುನ. ಅದನ್ನೇ ಹೇಳಿ, ನನಗೇನು ಗೊತ್ತಾಗ್ತಾ ಇಲ್ಲಪ್ಪ, ನಾನು ನಿನಗೆ ಸಂಪೂರ್ಣ ಶರಣಾಗತನಾಗಿದ್ದೀನಿ ಅಂತ ಹೇಳಿ ಋಷಿಕೇಶನಿಗೆ ಶ್ರೀಕೃಷ್ಣನಿಗೆ ಅರ್ಜುನ, ಎಂಥ ಅರ್ಜುನ, ಇಂದ್ರಿಯಗಳನ್ನು ಗೆದ್ದವನು, ನಿದ್ದೆಯನ್ನು ಗೆದ್ದವನು, ಶತ್ರುಗಳಿಗೆ ಭಯಾನಕವಾಗಿರುವಂತಹ ಅರ್ಜುನ ಮೌನ ವಹಿಸಿ ಸುಮ್ಮನೆ ಕೂತ್ಬಿಟ್ಟ ಅಂತ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಇದಾದಮೇಲೆ ನಾಳಿನ ಸಂಚಿಕೆಯಲ್ಲಿ ಶ್ರೀಕೃಷ್ಣ ಅವನ ಒಂದು ಗೀತೆಯನ್ನು ಅಥವಾ ಅವನ ಒಂದು ಅರ್ಥವನ್ನು, ಈ ಯುದ್ಧದ ಮೇಲೆ ನಾವು ಹೆಂಗಿರಬೇಕು, ನಮ್ಮವರಂದರೆ ಯಾರು, ನಾವು ಅಂದರೆ ಯಾರು, ಆತ್ಮ ಅಂದ್ರೇನು, ಪರಮಾತ್ಮ ಅಂದ್ರೇನು, ಆತ್ಮಕ್ಕೂ ಪರಮಾತ್ಮನಿಗೂ ಇರುವಂತಹ ವ್ಯತ್ಯಾಸವೇನು, ಆತ್ಮ ನಿಗ್ರಹ ಹೆಂಗಾಗಬೇಕು,
ನಾವು ಪರಮಾತ್ಮನಲ್ಲಿ ಹೇಗೆ ಸೇರ್ತೀವಿ, ಪರಮಾತ್ಮ ಯಾರು, ಎಲ್ಲಿದ್ದಾನೆ ಅಂತ ಎಲ್ಲ ಒಂದು ಅರ್ಜುನನಿಗಿದ್ದ ಸಂಶಯವನ್ನು ನಿಗ್ರಹ ಮಾಡ್ತಾ ಹೋಗ್ತಾನೆ. ಅಂದರೆ ನಮಗಿರೋ ಒಂದು ಸಂಶಯವನ್ನೇ ಇಲ್ಲಿ ನಾನು ಮೊದಲೇ ಹೇಳಿದ್ದೆ, ಅರ್ಜುನ ಅಂದರೆ ನಾವು ಅರ್ಜುನನ್ನ ಹೊಗಳ್ತಾ ಇದ್ದಾರೆ ಅಂದರೆ ನಮ್ಮನ್ನು ಹೊಗಳ್ತಾ ಇದ್ದೇವೆ. ನಾವು ಎಲ್ಲ ರೀತಿಯಲ್ಲೂ ಪರಾಕ್ರಮಿಗಳು, ಧೀರರು, ಶೂರರು ಇರ್ತೀವಿ ಒಂದು ವಿಚಾರದಲ್ಲಿ. ಆದರೆ ಕೆಲವೊಂದು ಸಂದಿಗ್ಧ ಪರಿಸ್ಥಿತಿಗಳನ್ನ ಸಿಕ್ಕಾಕೊಂಡ್ಬಿಟ್ಟಾಗ ನಮಗೇನು ಮಾಡಬೇಕು ಅನ್ನೋದೇ ತೋಚದೆ ಇರೋಂಗೆ ಆಗ್ಬಿಡತ್ತೆ. ಅಂತಹ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕು, ಇಟ್ ಈಸ್ ಎ ಮ್ಯಾನ್ಯುವಲ್. ನಾನು ಹೇಳಿದೆ ಲೈಫ್ ಮ್ಯಾನ್ಯುವಲ್ ಭಗವದ್ಗೀತೆ ಅಂತ. ಅದನ್ನು ಕೃಷ್ಣ ನಮ್ಮ ಮುಂದೆ ಇಡ್ತಾ ಹೋಗ್ತಾನೆ. ಏನೇನು, ಹೇಗೆ ನಾವು ಜೀವನ ಮಾಡಬೇಕು, ಹೇಗೆ ನಾವು ಸುಖ ದುಃಖಗಳನ್ನು ಸಮನಾಗಿ ತಗೋಬೇಕು ಅಂತ ಹೇಳ್ತಾ ಹೋಗ್ತಾನೆ. ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರ.